ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಳೆಗಳೆಲ್ಲ ಹಾಕಿ ಚಟ್ನಿ ಪುಡಿ ಮಾಡಿರೋದು ತೋರಿಸ್ಕೊಟ್ಟಿದ್ದೀನಿ. ಹುಳ್ಳಿಕಾಳು ಹಾಕಿ ಚಟ್ನಿ ಪುಡಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಕರಿಬೇವಿನ ಸೊಪ್ಪು ಹಾಕಿ ಯಾವ ಥರ ಚಟ್ನಿ ಪುಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ಗಾಗೋಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸುಮಾರು ಜಾಸ್ತಿನೇ ಐತೆ ಕರಿಬೇವಿನ ಸೊಪ್ಪು. ಒಂದು ಬೌಲ್ ತಗೊಂಡಿದ್ದೀನಿ. ಒಂದು 5 ಹೋಳಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ, ಒಣ ಕೊಬ್ಬರಿ ತುರ್ಕೊಂಡಿರೋದು. ಒಂದು 100 ಗ್ರಾಮು ಕಡಲೆಬೇಳೆ, ಒಂದು 100 ಗ್ರಾಮ್ ಉದ್ದಿನಬೇಳೆ, ಬೆಳ್ಳುಳ್ಳಿ ಒಂದು 6 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೆ ಸುಳ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಮಣ್ಣು ಕಟ್ಟಿದ್ದು ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ಹುಣಸೆಹಣ್ಣು ಒಂದು ಬಿಡಿಸಿಟ್ಕೊಂಡಿದ್ದೀನಿ. ಒಂದು ದಪ್ಪ ನಿಂಬೆಹಣ್ಣಿನ ದಪ್ಪದಷ್ಟು ಉಪ್ಪು, ಕಲ್ಲುಪ್ಪು, ಇದು LG ಇಂಗು. ಇಷ್ಟು ನಾನು ಕರಿಬೇವಿನ ಸೊಪ್ಪಿಂದು ಚಟ್ನಿ ಪುಡಿಗೆ ಬಳಸ್ತಾಯಿದ್ದೀನಿ ಸಾಮಾನುಗಳು. ಇದಕ್ಕೆ ಸ್ವಲ್ಪ ಕಡಲೆಪಪ್ಪು, ಹುರ್ಗಡ್ಲೆನೂ ಬೆರೆಸ್ಕೊಂಡ್ರೆ 1 ಸ್ಪೂನ್ 2 ಸ್ಪೂನ್ನಷ್ಟು ಅದೂ ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎರಡೂ ನಾನು ಸಮವಾಗಿ ತೊಗೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅಂದರೆ ಮೇಯ್ನು ಕರಿಬೇವಿನ ಸೊಪ್ಪು ಜಾಸ್ತಿ ತೊಗೋಬೇಕು, ಅದಕ್ಕೆ ತಕ್ಕಂತೆ ಒಣ ಕೊಬ್ಬರಿ ತೊಗೋಬೇಕು. ಇವು ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ 1-2 ಸ್ಪೂನ್ನಷ್ಟು ಕಡಲೆಪಪ್ಪು, ಇವೆಲ್ಲನೂ ಅದಕ್ಕೆ ಮಿಕ್ಸ್ ಆಗುತ್ತಷ್ಟೇ. ಇದೇನು ರುಚಿಗಿಂತ ಕರಿಬೇವಿನ ಸೊಪ್ಪೇ ರುಚಿ ಜಾಸ್ತಿ. ಕರಿಬೇವಿನ ಸೊಪ್ಪು ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಎಷ್ಟೇ ಆಗಲಿ ಕರಿಬೇವಿನ ಸೊಪ್ಪು ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ಸ್ಕಿನ್ ಕೂಡ ನೈಸ್ ಬರುತ್ತೆ. ತಲೆ ಕೂದಲು ಉದುರೋದಿಲ್ಲ, ತಲೆ ಕೂದಲು ಬೇಗ ಬೆಳ್ಳಗಾಗೋದಿಲ್ಲ. ಇನ್ನೂ ಹಲವಾರು ಉದಾಹರಣೆಗಳಿರುತ್ತೆ ಕರಿಬೇವಿನ ಸೊಪ್ಪಿನಿಂದ. ನಾವು ಕರಿಬೇವಿನ ಸೊಪ್ಪನ್ನ ಸಾರಿಗೆ ಹಾಕ್ತೀವಿ, ಸಾರಿಗೆ ಹಾಕಿ ಅದನ್ನು ಊಟ ಮಾಡುವಾಗ ತೆಗೆದು ಆಚೆಗೆ ಹಾಕ್ತಾರೆ. ಅದು ನಮಗೇನು ಯೂಸ್ ಆಗೋಲ್ಲ, ನಮ್ಮ ಶರೀರದೊಳಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ಯಾವುದನ್ನು ನಾವು ರುಬ್ಬಿ ಹಾಕ್ತೀವಿ, ಯಾವುದನ್ನು ನಾವು ಪುಡಿ ಮಾಡಿ ಹಾಕ್ತೀವಿ, ಅಲ್ಲಿ ನಾವು ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಸೇರಿಸೋದ್ರಿಂದ ನಮಗೆ ಕರಿಬೇವಿನ ಸೊಪ್ಪು ನಮ್ಮ ಶರೀರಕ್ಕೆ ಸೇರುತ್ತೆ. ಕಡಲೆಬೇಳೆ ಆಗಿದೆ, ತೆಗೆಯೋಣ. ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ ಹುರಿದು ಹಾಕ್ಕೊಂಡ್ರೆ ನಮಗೆ ಶಕ್ತಿ ಜಾಸ್ತಿ. ಬಾಣಂತಿದ್ರಿಗಂತೂ ಸೊಂಟಕ್ಕೆ ಭದ್ರ ಇದು ಹುರಿದಿರೋ ಉದ್ದಿನಬೇಳೆ ಅಂದ್ಬಿಟ್ಟು ಜಾಸ್ತಿ ಉಪಯೋಗಿಸ್ತಾರೆ. ರಾಗಿ ಮುದ್ದೆಗೆ ರಾಗಿ ಮಿಷಿನ್ಗೆ ಹಾಕ್ಸೋವಾಗ ಮೆಂತ್ಯ ಇದು ಜೊತೆಯಲ್ಲಿ ಉದ್ದಿನಬೇಳೆ ಹುರಿದು ಹಾಕ್ತಾರೆ. ರಾಗಿ ಮೆಂತ್ಯ ಎಲ್ಲ ಹಸಿದು ಹಾಕ್ತಾರೆ, ಉದ್ದಿನಬೇಳೆ ಮಾತ್ರ ಹುರಿದು ಹಾಕ್ತಾರೆ. ಇದು ಸೊಂಟಕ್ಕೆ ಭದ್ರ ಜಾಸ್ತಿ. ಹಸಿ ಉದ್ದಿನಬೇಳೆ ಹಾಕಿ ನಾವೇನೇ ಮಾಡಲಿ ಅದು ವಾಯು. ಹುರಿದಿದ್ದು ಏನೇ ನೀವು ಉದ್ದಿನಬೇಳೆ ಹಾಕಿ ಹುರಿದ್ಬಿಟ್ಟು ಏನಕ್ಕಾದರೂ ಹಾಕಲಿ ಅದು ಒಳ್ಳೆಯದು. ಉದ್ದಿನಬೇಳೆ ಹಾಕ್ತಾಯಿದೆ, ತೆಗೆಯೋಣ. ನಾವು ಉದ್ದಿನಬೇಳೆ ಹುರಿಬೇಕಾಗಲಿ ಕಡಲೆಬೇಳೆ ಹುರಿಬೇಕಾಗಲಿ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಹುರ್ಕೋಬೇಕು. ಜೋರು ಉರಿ ಇಟ್ಕೊಂಡು ಹುರಿದ್ರೆ ಬೇಗ ಆಗುತ್ತೆ, ಆದರೆ ಅದು ಮೇಲ್ ಮಾತ್ರ ಕಪ್ಪಾಗುತ್ತೆ, ಮಧ್ಯದಲ್ಲಿ ಹಸಿ ಹಸಿ ಆಗೇ ಇರುತ್ತೆ. ಇವಾಗ ಕರಿಬೇವಿನ ಸೊಪ್ಪನ್ನ ಹುರ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನ ತೊಳೆದು ಬಟ್ಟೆ ಮೇಲೆ ಹಾರಾಕಿ ಒಣಗಿಸಿರೋದಿದು. ಅಂಗಡಿಯಿಂದ ತಂದು ಹಂಗೇ ನಾವು ಉಪಯೋಗಿಸ್ಬಾರ್ದು. ತೊಳೆದ್ಬಿಟ್ಟು ಹಾರಾಕ್ಬಿಟ್ರೆ ಬಟ್ಟೆ ಮೇಲಾಗಲಿ ಒಂದು ಇದ್ರ ಮೇಲಾಗಲಿ ಹಾರಾಕಿದ್ರೆ ಬೇಗ ಒಣಕೊಳ್ಳುತ್ತೆ. ನೀವು ರಾತ್ರಿ ತೊಳೆದು ಒಣಗಾಕ್ಬಿಟ್ರೆ ನೀವು ಬೆಳಗ್ಗೆ ಎದ್ದಷ್ಟೊತ್ತಿಗೆ ಆರಾಮಾಗಿ ಒಣಕೊಂಡಿರುತ್ತೆ.
ಈ ಥರ ನಿಧಾನವಾಗಿ ಎರಡೂ ಕೈನಲ್ಲಿ ಸ್ಪೂನ್ಗಳ್ನ ಹಿಡ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಬಿಟ್ಟು ಒಂದೇ ಸ್ಪೂನಲ್ಲಿ ನಾವು ತಿರುಗ್ಸೋಕ್ಕೋದ್ರೆ ಸೀದೋಗ್ತಾ ಇರುತ್ತೆ. ಅದು ನಾವು ಮಡ್ಚೋವಾಗ ಮಡ್ಚ್ಕೊಳಲ್ಲ. ಅದು ಈ ಥರ ನಾವು ತಿರುಗಿಸ್ತಾ ಇದ್ದರೆ ಬೇಗ ಇದಾಗುತ್ತೆ. ಕರ್ಬೇವಿನ ಸೊಪ್ಪು ಹಸಿದೇ ಕರ್ಬೇವಿನ ಸೊಪ್ಪನ್ನ ಹುರಿಬೇಕು. ನೀವು ಒಣಗಿಸ್ಬಿಟ್ಟು ಹುರಿದ್ರೆ ಅದು ಮೊದಲೇ ಪರ ಅಂತ ಇರುತ್ತೆ. ಅದು ಆಗೈತೆ ಆಗಿಲ್ಲ ಅಂತ ಗೊತ್ತಾಗಲ್ಲ, ಬೇಗ ಸೀದೋಗ್ಬಿಡುತ್ತೆ. ನೀವು ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಈ ಥರ ನಿಧಾನವಾಗಿ, ಎಣ್ಣೆ ಏನು ಬೇಡ, ನಿಧಾನವಾಗಿ ಈ ಥರ ಹುರ್ಕೊಂಡ್ರೆ ಒಂದು 5 ನಿಮಿಷ ಹುರಿಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಹುರಿದಿದ್ದಾಗಿದೆ ನೋಡಿರಿ. ಈ ಥರ ಗಲಗಲ ಅನ್ನಬೇಕು. ಅದು ಹುರಿದ ಮೇಲೆ ಗಲಗಲ ಅನ್ನಬೇಕು. ಆವಾಗ ನೀವು ತೆಗಿಬೇಕು, ಹುಡ್ಕೋಬೇಕು. ಸೀದೋಗ್ಬಿಟ್ರೆ ಚಟ್ನಿ ಪುಡಿ ಟೇಸ್ಟೇ ಹೊರಟೋಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಸುಮಾರು ಒಂದು 12 ಇದೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು, ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಹುರಿಬೋದು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂದರೆ ಸಪ್ಪೆ ಬಂದರೆ ಟೇಸ್ಟ್ಗಳು ಸರೋಗಲ್ಲ. ಇನ್ನೊಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಅಷ್ಟೇ ಒಂದು 10-12 ಇದೆ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಾದವ್ರು ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡ್ರಿ. ಬೆಳ್ಳುಳ್ಳಿ ಹಾಕಿದ್ರೆ ನಮ್ಗೆ ಒಳ್ಳೆಯದು. ಚಟ್ನಿ ಪುಡಿನೂ ಟೇಸ್ಟಾಗಿರುತ್ತೆ, ನಮ್ಮ ಶರೀರಕ್ಕೂ ಹಾರ್ಟ್ಗೂ ಒಳ್ಳೆಯದಾಗುತ್ತೆ. ಇವಾಗ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಒಂದು ಸ್ಪೂನ್ದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದಷ್ಟು ಒಳ್ಳೆಯದು, ಚೆನ್ನಾಗಿರುತ್ತೆ. ಇದೆಲ್ಲ ಹುರಿದಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದೊಂದೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಒಣಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹಸಿದು ಹಾಕ್ಬೋದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಣಕೊಬ್ಬರಿ ಕಮ್ಮ ಅಂತ ಇರುತ್ತೆ. ಥರ ಸುವಾಸನೆ ಚೆನ್ನಾಗಿರುತ್ತೆ. ಕರಿಬೇವು ಇದು ಒಣಕೊಬ್ಬರಿ ಸ್ವಲ್ಪ ಬಿಸಿ ಆದರೆ ಸಾಕು, ಗರಿ ಆಗೋಗುತ್ತದು. ಸಾಕಾಗಿದೆ, ಸಾಕು. ತುಂಬ ಹುರಿಯೋದೇನು ಬೇಡ ನೋಡಿರಿ. ಸ್ವಲ್ಪ ಮುಟ್ಟಿದ್ರೆ ಬಿಸಿ ಬಂದರೆ ಸಾಕು. ಹುರಿದಿರೋದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಇವಾಗ ಹುರಿದಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ನೋಡಿರಿ ಎಷ್ಟಿತ್ತು, ಇವಾಗ ನಾವು ಹುರಿದ ಮೇಲೆ ಕಮ್ಮಿ ಆಗೋಯ್ತು. ಪುಡಿ ಮಾಡಿದ್ರೆ ಇನ್ನೂ ಕಮ್ಮಿ ಆಗೋಗುತ್ತೆ. ಇದು 1/4 kg ಕರ್ಬೇವಿನ ಸೊಪ್ಪು. ಇದು ಒಣಕೊಬ್ಬರಿ ಸ್ವಲ್ಪ ಬಿಸಿ ಮಾಡಿರೋ ಒಣಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹುರಿದಿರೋ ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿರೋದು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಹಾಕೋದ್ರಿಂದ ಚಟ್ನಿ ಪುಡಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಪುಡಿ. ಆವಾಗ ಅದಕ್ಕೋಸ್ಕರ 1 ಸ್ಪೂನು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದಕ್ಕೆ ನಿಮಗೆ ನಾನೇನೋ ಹಾಕ್ಬಿಡ್ತೀನಿ ಉಪ್ಪು ಕರೆಕ್ಟಾಗಿ.
ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ಎಷ್ಟೈತೆ ನೋಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ರಿ ನೀವು. ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡ್ತೀವಲ್ಲ ಅದರಿಂದ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಇದು ನಮಗೆ ಚಟ್ನಿ ಪುಡಿ ಮಾಡ್ಕೊಂಡಿರೋದು, ಎಲ್ಲರೂ ತಿನ್ನೋವಂಥ ಚಟ್ನಿ ಪುಡಿ ಇದು. ಇದೇ ಚಟ್ನಿ ಪುಡಿಗೆ ಬಾಣಂತಿದಿರಿಗೆ ಮಾಡಬೇಕು ಅಂದರೆ ನಾವು 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, 1 ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಮ್ಮಿನೇ ಇರಲಿ ಅಂತ. ಇದು ಓವಿನ ಕಾಳು 1 ಸ್ಪೂನು, ಧನಿಯಾ 1 ಸ್ಪೂನು, ಮೆಣಸು 1 ಸ್ಪೂನು. ಇದ್ರ ಜೊತೆಗೆ ತುಂಬ ಅವಾಗ್ತಾನೆ ಒಂದು ತಿಂಗಳಾಗೈತೆ ಮಗು ಬಾಣಂತಿ ಅಂದರೆ ಸ್ವಲ್ಪ ಬಜೆ, ಒಂಚೂರು ಶುಂಠಿನೂ ಕೂಡ ಹಾಕ್ಕೋಬೋದು ನೀವು. ಇಷ್ಟನ್ನು ಸೇರಿಸಿ ಬಾಣಂತಿಗೆ ಪುಡಿ ಮಾಡೋದ್ರಿಂದ, ಪುಡಿ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಬಾಣಂತಿಗೆ ತುಂಬ ಆರೋಗ್ಯ ಆಗುತ್ತೆ. ಇದು ಒಂದೊಂದನ್ನು ನಾನು ಬೇಕಾದ್ರೆ ಹೇಳ್ತೀನಿ. ಇದು ಜೀರಿಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಸೋಂಪು ಅಷ್ಟೇ, ಬೇಗ ಆರೋಗ್ಯನ ಕಾಪಾಡುತ್ತೆ. ಮೆಂತ್ಯ ಬಾಣಂತಿಗೆ ಒಳ್ಳೆಯದು. ಇದು ಓವಿನ ಕಾಳು. ಸ್ವಲ್ಪ ನಾವು ಊಟದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಮೋಷನ್ ಆಗೋಗುತ್ತೆ. ಮಗುಗೂ ಅಷ್ಟೇ, ಬಾಣಂತಿಗೂ ಅಷ್ಟೇ ಮೋಷನ್ ಆಗುತ್ತೆ. ಅಷ್ಟೊಂದು ಮಗುಗಾಗಲಿ ಬಾಣಂತಿಗಾಗಲಿ ಹೊಟ್ಟೆ ಹಿಡ್ಕೊಳ್ಳೋದು, ಒಂಥರ ಹೊಟ್ಟೆ ಕಚ್ಚಿಡ್ಕೊಳ್ಳೋದು, ಹೊಟ್ಟೆ ಉಬ್ಬರ ಬರೋದು, ಆ ಥರ ಏನನ್ನ ಆಗೋಂಥ ಸಂದರ್ಭ ಏನನ್ನ ಇದ್ದರೆ ಈ ಓವಿನ ಕಾಳು ನಾವು ಯೂಸ್ ಮಾಡಿರ್ತೀವಲ್ಲ ಅದರಿಂದ ಅದು ಬೇಗ ಆರೋಗ್ಯ ಆಗುತ್ತೆ. ಇದು ಧನಿಯಾನು ಅಷ್ಟೇ, ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಒಳ್ಳೆಯದಿದು. ಬಾಣಂತಿಗೆ ಯಾವಾಗಲೂ ಗ್ಯಾಸ್ಟ್ರಿಕ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಸಮಯ ಸಂದರ್ಭದಲ್ಲಿ ಕರೆಕ್ಟಾಗಿ ಮಧ್ಯಾಹ್ನ, ಬೆಳಗ್ಗೆ, ರಾತ್ರಿ, ಸಾಯಂಕಾಲ ಕರೆಕ್ಟಾಗಿ ಟೈಮಿಗೆ ಬಾಣಂತಿಗೆ ಆರೈಕೆ ಮಾಡ್ತಾಯಿದ್ರೆ ಅವರಿಗೆ ಯಾವುದೇ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದರೂ, ಹಳೇದಿದ್ರೂ ಇಂಥ ಬಾಣಂತಿ ಒಳಗೆ ಬೇಗ ವಾಸಿ ಆಗೋಗುತ್ತೆ. ಇದು 1 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಅಷ್ಟೇ, ನೆಗಡಿ, ಕೆಮ್ಮು, ಈ ಥರ ಏನಾನ ಗಂಟಲು ನೋವು ಏನಾನ ಇದ್ದರೆ ಅದೆಲ್ಲನೂ ಮಗುವಿಗೆ ಅಟ್ಯಾಕ್ ಆಗೋದಿಲ್ಲ ಬೇಗ. ಅದಕ್ಕೋಸ್ಕರ ಬಾಣಂತಿಗೆ ಇಷ್ಟು ಸಾಮಾನು ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಒಣಶುಂಠಿ, ಬಜೆ ಎರಡನ್ನೂ ಸೇರಿಸ್ಕೊಂಡ್ರೆ ಸ್ವಲ್ಪ ಬಾಣಂತಿಗೆ ಇನ್ನೂ ಒಳ್ಳೆಯದು. ಇದನ್ನು ಇವಾಗ ಒಂದೊಂದೇ ಮಿಕ್ಸಿ ಮಾಡ್ಕೊಳ್ಳೋಣ. ಲೋಕಲ್ ರವೆ ಎಷ್ಟು ತರ್ತರಿಯಾಗಿದ್ದರೆ ಸಾಕು. ತುಂಬ ನುಣ್ಣಗೆ ಬೇಡ, ತುಂಬ ದಪ್ಪನೂ ಬೇಡ. ಇವಾಗ ನಾನು ಬಾಣಂತಿಗೆಲ್ಲ ಪುಡಿಗಳ ಮಾಡೋದಕ್ಕೆ ಸಣ್ಣ ತೋರಿಸಿದ್ನಲ್ಲ ಅದೆಲ್ಲ ಹುರಿದು ಹಾಕ್ಕೋಬೇಕು. ಮಿಕ್ಸಿ ಮಾಡಿದ್ದಾಗಿ ಈ ಥರ ತರ್ತರಿಯಾಗಿದ್ದರೆ ಸಾಕು. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ರುಬ್ಬಿದ್ದಾಯಿತು, ಮಿಕ್ಸಿ ಮಾಡಿದ್ದು. ಇವಾಗ ಎಲ್ಲನೂ ಒಂದು ಸರಿ ಕೈನಲ್ಲಿ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ. ಒಂದೊಂದು ಕಡೆ ಒಂದೊಂದು ಮಿಕ್ಸಿ ನುಣ್ಣಗಾಗಿರುತ್ತೆ. ಅದರಿಂದ ನಾವು ಕೈನಲ್ಲಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಒಂದೇ ಅದಕ್ಕೆ ಬರುತ್ತೆ. ಇವಾಗ ನೀವು ಟೇಸ್ಟ್ ಕೂಡ ನೋಡ್ಬೋದು. ಉಪ್ಪು ಸರಿಯಾಗಿದೆಯಾ, ಖಾರ ಸರಿಯಾಗಿದೆಯಾ, ಹುಳಿ ಸರಿಯಾಗಿದೆಯಾ ಎಲ್ಲ ನೋಡ್ಬೋದು. ಕೆಲವರು ಕರ್ಬೇವಿನ ಸೊಪ್ಪು ಇಷ್ಟೊಂದು ಹಾಕಿದ್ದಾರೆ ಕಹಿ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಇದು ಕಹಿ ಆಗಲ್ಲ. ಸಮವಾಗಿ ಒಂದೇ ಹದವಾಗಿ ನಾವು ಹುರಿದಿರ್ತೀವಲ್ಲ ಅದರಿಂದ ಕಹಿ ಆಗೋದಿಲ್ಲ. ಅದ್ರ ತಕ್ಕಂತೆ ಒಣಕೊಬ್ಬರಿ ನಾವು ಸೇರಿಸ್ತೀವಿ, ಅದಕ್ಕೋಸ್ಕರ ಕಹಿ ಆಗೋದಿಲ್ಲ. ಇದು ಬಾಣಂತಿದಿರಿಗಂತೂ ರಕ್ತಹೀನತೆ ಇರುತ್ತೆ. ಬಾಣಂತಿದಿರಿಗೆ ಹೊಸ ರಕ್ತ ಕೂಡಬೇಕು ಅಂದರೆ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನ ಡೈಲಿ ರಾತ್ರಿ ಹೊತ್ತು ಹಾಕ್ಕೊಂಡು ಊಟಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ತಿನ್ನೋದ್ರಿಂದ ಅವರು ಬೇಗ ಚೇತರಿಸ್ಕೊಳ್ತಾರೆ ಬಾಣಂತಿದಿರು. ಚಟ್ನಿ ಪುಡಿ, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಾವ ಥರ ಮಾಡೋದು, ಬಾಣಂತಿ ಕೂಡ ನಾನು ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಮಾಡಿ ತೋರಿಸಿದ್ದಿಲ್ಲ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ನೀವು ಒಂದು ಸರಿ ಮಾಡಿ ರುಚಿ ನೋಡಿ ನಿಮ್ಮ ರುಚಿ ಹೇಗಿದೆ ಅಂತ ಒಂದು ಸರಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಖುಷಿಯಾಗುತ್ತೆ.
ನೀವು ಕೂಡ ಆರೋಗ್ಯವಾಗಿರ್ತೀರ. ಮಕ್ಕಳು ಇವಾಗ ಆನ್ಲೈನ್ ಕ್ಲಾಸ್ ನಡೆಯೋದನ್ನು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಕೂಡ ಕಣ್ಣಿಗೆ ತೊಂದರೆ ಆಗಿರೋದ್ರಿಂದ ಈ ಥರ ಚಟ್ನಿ ಪುಡಿ ಮಾಡಿ ಮಕ್ಕಳಿಗೆ ರುಚಿಯಾಗಿ ಕೊಡಿರಿ. ತುಂಬ ರುಚಿಯಾಗಿರುತ್ತೆ, ಶರೀರಕ್ಕೆ, ಮಕ್ಕಳಿಗೆ, ಕಣ್ಣಿಗೆ ಕೂಡ ಒಳ್ಳೆಯದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗೆ ಎಲ್ಲ ಶೇರ್ ಮಾಡಿ. ಈ ಚಟ್ನಿ ಪುಡಿನ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬೋದು. ಮಕ್ಕಳು ಪಿ ಜಿನಲ್ಲಿದ್ದರೆ ಅವ್ರಿಗೂ ಕೂಡ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು ಮಾಡಿಬಿಟ್ಟು. ಹೊರದೇಶಕ್ಕೆ ಹೋಗಿದ್ರೆ ಅಂಥ ಮಕ್ಕಳು ಕೂಡ ಇದನ್ನು ಮಾಡಿ ಕಳಿಸಿದ್ರೆ ಅವ್ರಿಗೆ ತರಕಾರಿ ತಿನ್ನದೇ ಇದ್ರೂ ಪರವಾಗಿಲ್ಲ. ಈ ಚಟ್ನಿ ಪುಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಅಷ್ಟು ವೀಕ್ ಆಗೋದಿಲ್ಲ. ಮಕ್ಕಳು ಎಲ್ಲ ವಿಟಮಿನ್ಸ್ಗಳು ಸೇರಿಕೊಂಡಿರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ.